ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ವೆರೈಟಿ ಆಗಿರೋ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬ ಸಿಂಪಲ್ ಆಗಿ ಈಸಿಯಾಗಿ ಬೇಗ ಹಾಕೋಬಹುದು, ಬಟ್ ಡಿಫ್ರೆಂಟ್ ಆಗಿರುತ್ತೆ. ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅನ್ಕೊಳ್ತಾ ಇದ್ದೀನಿ. ಈ ಡಿಸೈನು ನೋಡಿ, ಈ ರೀತಿಯಾದ 3 ಕಾಂಬಿನೇಷನ್ ಅಲ್ಲಿ ನಾನು ಒಂದು ಡಿಸೈನ್ ನ ಹೇಳ್ಕೊಡ್ತಾ ಇದ್ದೀನಿ. ಅದಂತೂ ತುಂಬಾ ಚೆನ್ನಾಗಿ ನನಗಂತೂ ತುಂಬಾ ಇಷ್ಟ ಆಯ್ತು. ಇದು ರಿಕ್ವೆಸ್ಟಿಂಗ್ ಡಿಸೈನ್ ಆಗಿದ್ರಿಂದ ನಾನು ಹೇಳ್ಕೊಡ್ತಾ ಇದ್ದೀನಿ. ಆರ್ಎಡೆ ಸಿಲ್ಕ್ ಥ್ರೆಡ್ ದಾರ 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ಇದು ತುಂಬಾ ಈಸಿ ಆಗಿರುತ್ತೆ. ಮಿಸ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಹಾಗೆ ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಈ ರೀತಿಯಾಗಿ ಥ್ರೆಡ್ ಅನ್ನ ಒಳಗಡೆ ಎಳ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದ್ದಾದ್ಮೇಲೆ ನಾನು 4 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. 1 2 3 4 ಚೈನ್ಸ್ ಅನ್ನ ಹಾಕೊಂಡು ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದ್ದಾದ್ಮೇಲೆ ನಾನು ಥ್ರೆಡ್ ಅನ್ನ ಹೊರಗಡೆ ಎಳೆದು ಫಸ್ಟ್ ಈ ರೀತಿಯಾದ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ಇದು ರೌಂಡ್ ಬೀಡೆ, ಒಂದ್ ಸ್ವಲ್ಪ ದೊಡ್ಡದು ಬೀಡನ್ನ ಯೂಸ್ ಮಾಡ್ತೀನಿ. ಈ ಪ್ಲೇಸ್ಗೆ ನೀವು ರೌಂಡ್ ಆಗಿರೋ ಯಾವ ಬೀಡ್ಸ್ ಅನ್ನ ಸಹ ಬಳಸ್ಕೋಬಹುದು. ಬೀಡನ್ನ ಲಾಕ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಿದಾದ್ಮೇಲೆ ಅದನ್ನ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ನಾನು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ಈಗ ಥ್ರೆಡ್ ಅನ್ನ ಹೊರಗಡೆ ಎಳೆದು ನಾನು ಈ ರೀತಿಯಾದ ವೀಟ್ ಬೀಡ್ ಅನ್ನ ಯೂಸ್ ಮಾಡ್ತೀನಿ. ನೀವು ಇಲ್ಲಿ ಡಿಫ್ರೆಂಟ್ ಆಗಿರೋ ಬೀಡ್ಸ್ ಬರತ್ತಲ್ಲ, ಲೆಂತಿ ಬೀಡ್ಸ್ ಯಾವ ಬೀಡ್ ಬೇಕಂದ್ರೆ ಯೂಸ್ ಮಾಡಬಹುದು. ನನ್ನ ಹತ್ರ ವೀಟ್ ಬೀಡ್ ಅವೈಲಬಲ್ ಇರೋದ್ರಿಂದ ಇದನ್ನೇ ಹಾಕಿ ತೋರಿಸ್ಕೊಡ್ತಾ ಇದ್ದೀನಿ. ವೀಟ್ ಬೀಡ್ ಅನ್ನ ಆಡ್ ಮಾಡಿ ಲಾಕ್ ಮಾಡಿದಾದ್ಮೇಲೆ ಅದನ್ನ ಸಹ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ಈಗ ನೋಡ್ಕೊಳ್ಳಿ, ನಾನು 10 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. 1 2 3 4 5 6 7 8 9 10. ನಾನು ಈ ರೀತಿಯಾಗಿ 10 ಚೈನ್ಸ್ ಅನ್ನ ಹಾಕೊಂಡು ಇಲ್ಲಿ ಸ್ವಲ್ಪ ಥ್ರೆಡ್ ಅನ್ನ ಹೊರಗಡೆ ಎಳೆದು ಇಲ್ಲಿ ಏನ್ ಲಾಕ್ ಮಾಡಿದೀನಿ ನೋಡಿ, ಬೀಡ್ ಲಾಕ್, ಅಲ್ಲಿಂದ ನಾನು ಈ ಥ್ರೆಡ್ ಅನ್ನ ಒಳಗಡೆ ಎಳ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಲಾಕ್ ಮಾಡ್ಕೊಳ್ಳಿ, ಆಗ ಮಾತ್ರ ನಾವು ಇಲ್ಲಿ ಮಿಡಿಲ್ಗೆ ಹಾಕೋ ಬೀಡೋ ಬ್ಯಾಲೆನ್ಸಿಂಗ್ ಆಗಿ ಬರುತ್ತೆ. ಇದೊಂದು ಟ್ರಿಕ್ ಅನ್ನ ನಾನು ಒಂದು ವಿಡಿಯೋದಲ್ಲಿ ನೋಡಿದೆ, ಅದನ್ನ ಅಪ್ಲೈ ಮಾಡ್ತಿದ್ದೀನಿ. ಇವಾಗ ಹಿಂಗೆ ಲಾಕ್ ಮಾಡಿದಾದ್ಮೇಲೆ ಇಲ್ಲಿ ಏನ್ 10 ಚೈನ್ಸ್ ಇದೆ ಅಲ್ಲಿಗೆ ನಾನು ಸಿಂಗಲ್ ಕ್ರೋಶೆಸ್ ಹಾಕೊಳ್ತಾ ಫಿಲ್ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶೆ ಅಂದ್ರೆ ಗೊತ್ತಲ್ವಾ? ಸಿಂಗಲ್ ಕ್ರೋಶೆನು ಲಾಕ್ ಎರಡು ಒಂದೇ. ನಾವು ಲಾಕ್ ಮಾಡೋ ಕಡೆ ಲಾಕ್ ಅಂತೀವಿ, ಮಿಕ್ಕಿದ ಕಡೆ ಸಿಂಗಲ್ ಕ್ರೋಶೆ ಅಂತೀವಿ. ನೋಡಿ, ಈ ರೀತಿಯಾಗಿ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. 10 ಚೈನ್ಸ್ ಏನಿದೆ ಅದಕ್ಕೆ 1 2 3 4 5 6. ಈಗ ನಾನು ಸ್ಟಾರ್ಟಿಂಗ್ ಅಲ್ಲಿ 6 ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಈಗ 6 ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಥ್ರೆಡ್ ಅನ್ನ ಹೊರಗಡೆ ಎಳೆದು ಈ ರೀತಿಯಾದ ಬೆಲ್ ಟೈಪ್ ಇರೋ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ಇದನ್ನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ, ನೀವು ಬೇರೆದನ್ನ ಸಹ ನೀವು ಇಲ್ಲಿ ಯೂಸ್ ಮಾಡ್ಕೋಬಹುದು. ಬೀಡನ್ನ ಆಡ್ ಮಾಡ್ಕೊಂಡಿದ್ದಾದ್ಮೇಲೆ ಬೀಡನ್ನ ಲಾಕ್ ಮಾಡ್ದಿರ ಡೈರೆಕ್ಟ್ ಆಗಿ ನಾನು ಸಿಂಗಲ್ ಕ್ರೋಶೆಸ್ ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಸಿಂಗಲ್ ಕ್ರೋಶೆಸ್ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಥ್ರೆಡ್ ಅನ್ನ ಈ 10 ಚೈನ್ಸ್ ಇಂದ ಹೊರಗಡೆ ಎಳೆದು ಸಿಂಗಲ್ ಕ್ರೋಶೆಸ್ ನ ಮಾಡ್ಕೋಬೇಕು. ನಾನು ಫಸ್ಟ್ 6 ಸಿಂಗಲ್ ಕ್ರೋಶೆಸ್ ಮಾಡ್ಕೊಂಡಿದ್ದೆ. ಅದೇ ರೀತಿ ಬೀಡ್ ಆಡ್ ಮಾಡಿದಾದ್ಮೇಲೆ ಮತ್ತೆ ನಾನು 6 ಸಿಂಗಲ್ ಕ್ರೋಶೆಸ್ ನ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿ ಆಗಿದೆ ಡಿಸೈನು, ಬಟ್ ಡಿಫ್ರೆಂಟ್ ಆಗಿ ವೆರೈಟಿ ಆಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಇದು ನೋಡಿ ಬಂದಿದೆ. ನೆಕ್ಸ್ಟ್ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಇಲ್ಲಿ ಏನಿದೆ ಇಲ್ಲಿನೂ ಸಹ ಇಲ್ಲಿ ಲಾಕ್ ಏನ್ ಮಾಡ್ಕೊಂಡಿದೆ ಅಲ್ಲಿಗೇನು ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಆಗ ಇದು ಬ್ಯಾಲೆನ್ಸ್ ಆಗಿ ಡಿಸೈನ್ ಈ ರೀತಿಯಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೆಕ್ಸ್ಟ್ ಏನ್ ಮಾಡ್ತಿದ್ದೀನಿ ಅಂದ್ರೆ ಥ್ರೆಡ್ ಅನ್ನ ಹೊರಗಡೆ ಎಳೆದು ಈ ರೀತಿಯಾದ ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ ಆಡ್ ಮಾಡಿ ಬೀಡನ್ನ ಲಾಕ್ ಮಾಡಿದಾದ್ಮೇಲೆ ನೋಡಿ ಅದನ್ನ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ.
ಲಾಕ್ ಮಾಡಿದಾದ್ಮೇಲೆ ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ ಬಂದು ಈ ರೀತಿಯಾಗಿ ಬರುತ್ತೆ. ಡಿಸೈನ್ ತುಂಬಾ ಚೆನ್ನಾಗಿ ಡಿಫ್ರೆಂಟ್ ಆಗಿ ಒಂದು ಡಿಸೈನ್ ಕ್ರಿಯೇಟ್ ಆಗತ್ತೆ. ಮತ್ತೆ ನಾವು ಕಂಟಿನ್ಯೂಷನ್ ಏನ್ ಮಾಡ್ಬೇಕಂದ್ರೆ 4 ಚೈನ್ಸ್ 1 2 3 4 ಚೈನ್ಸ್ ಹಾಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಎಂಡೂನು ಸಹ ಈ ರೀತಿಯಾಗಿ 4 ಚೈನ್ಸ್ ಹಾಕೊಂಡೆ ಮಾಡ್ಕೋಬೇಕು. ಬಟ್ ನಾನು ಕಂಟಿನ್ಯೂಷನ್ ಹೇಳ್ತಿದ್ದೀನಿ. ಮತ್ತೆ ಒಂದು ಬೀಡ್ ಆಡ್ ಮಾಡಿ ಲಾಕ್ ಮಾಡಿ, ಒಂದು ವೀಟ್ ಬೀಡು ಲಾಕು, ಮತ್ತೆ 10 ಚೈನ್ಸ್ ಹಾಕೊಂಡು ಈ ಫ್ರಂಟ್ ಇಂದಾನೆ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಈ 10 ಚೈನ್ಸ್ಗೆ 6 ಸಿಂಗಲ್ ಕ್ರೋಶೆ, ಒಂದು ಬೀಡು, ಅದನ್ನ ಲಾಕ್ ಮಾಡಿದಿರ ಮತ್ತೆ 6 ಸಿಂಗಲ್ ಕ್ರೋಶೆಸ್ ಹಾಕೊಂಡು ಇಲ್ಲಿ ಫೈನಲ್ ಆಗಿ 7th ಸಿಂಗಲ್ ಕ್ರೋಶೆನ ಈ ಲಾಕ್ ಮಾಡ್ಕೊಂಡು ಒಂದು ಬೀಡ್ ಆಡ್ ಮಾಡ್ಕೊಳ್ತಾ ಹೋಗ್ಬೇಕು. ಬನ್ನಿ ಇದು ಫೈನಲ್ ಆಗಿ ಕುಚ್ಚೆಲ್ಲ ಕಟ್ಟಿ ಆದ್ಮೇಲೆ ಹೇಗ್ ಕಾಣುತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ ಬಂದು ಈ ರೀತಿಯಾಗಿ ಬಂದಿದೆ ಡಿಸೈನು. ನಾನು ಇಲ್ಲಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಲಾಕ್ ಮಾಡಿದಕ್ಕೆ ಇದೊಂಥರ ಕಾಣ್ತಿದೆ. ನಾನೀಗ ಫ್ರಂಟ್ ಸೈಡ್ ಇಂದ ಲಾಕ್ ಮಾಡಿದಕ್ಕೆ ಇದು ನೋಡಿ ಬ್ಯಾಲೆನ್ಸಿಂಗ್ ಆಗಿ ತುಂಬಾ ಚೆನ್ನಾಗಿ ಡಿಫ್ರೆಂಟ್ ಆಗಿ ಬಂದಿದೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ನಾನು ಇದು ಎಷ್ಟು ಲೆಂತ್ ಬಂದಿದೆಯೋ ಅಷ್ಟು ಲೆಂತ್ಗೆನೆ ಕುಚ್ಚನ್ನ ಕಟ್ಕೊಂಡಿದೀನಿ, ಬೇಬಿ ಕುಚ್ಚನ್ನ. ಇವೆರಡು ಕಾಂಬಿನೇಷನ್ ತುಂಬಾ ಚೆನ್ನಾಗೇ ಬಂದಿದೆ ಅಂತ ನಾನು ಡಿಸೈನ್ ನ ಅನ್ಕೊಳ್ತಾ ಇದ್ದೀನಿ. ಈ ಡಿಸೈನ್ ಇಷ್ಟ ಆಗಿದ್ರೆ ಮರಿದೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ನಿಮ್ ಸೀರೆಗೆ ಹಾಗೆ ಟ್ರೈ ಮಾಡಿ ಅಂತ ಹೇಳ್ತಾ, ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬೈ ಬಾಯ್.